ಶ್ರೀ ಗುರುಭ್ಯೋ ನಮಃ. ಓಂ ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ತೆ ಸ್ವವಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ದೇವರಿಗೆ ಮತ್ತೆ ಹಿರಿಯರಿಗೆ ಗುರುಗಳಿಗೆ ನಮಸ್ಕಾರ ಮಾಡ್ತಾ, ಭಾಗವತದ ರಸಸ್ವಾದದ ಈ ಭಾಗವನ್ನ, ಇವತ್ತಿನ ಭಾಗವನ್ನ ಸ್ವಲ್ಪ ನಾವು ಕುಡಿಯುವ, ಆಮೇಲೆ ಶ್ರವಣದ ಮೂಲಕವಾಗಿ ವ್ಯವಸ್ಥೆಯನ್ನ ಯಾವ ರೀತಿಯಲ್ಲಿ ಜೀವನದಲ್ಲಿ ಹೋಗಬೇಕು ಅಂತ ಕಂಡುಕೊಳ್ಳುವ ಅಂತ ವಿಚಾರಗಳನ್ನ ತಿಳಿಯಕ್ಕೆ ಪ್ರಯತ್ನ. ಈ ಪ್ರಯತ್ನದ ಸಫಲತೆಯನ್ನು ದೇವರು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸುತ್ತಾ, ಶುಕ ಮುನಿಗಳು ಪರೀಕ್ಷಿದ್ರಾಜನ ಕೊನೆಯ ದಿನಗಳಲ್ಲಿ ಅವನಿಗೆ ಜೀವನದ ಸಾರ್ಥಕತೆಯನ್ನ ಬೋಧಿಸ್ತಾ ಇದ್ದಾರೆ. ಏನು ಮಾಡಬೇಕು, ಯಾವ ರೀತಿಯಲ್ಲಿ ಇರಬೇಕು, ಅದು ನಮ್ಮ ಮಾನವ ಕುಲಕ್ಕೆ ಒಂದು ತುಂಬಾ ಮಹತ್ವವಾದಂತಹ ಒಂದು ವಿಷಯಗಳು. ಅದರಲ್ಲಿ 2ನೇ ಸ್ಕಂದದ ಈ ದಿನದಲ್ಲಿ ಭಗವಂತನ ಅವತಾರಗಳು, ಸುಮಾರು ಅವತಾರಗಳು ಮಾಡಿದ್ದಾನೆ ಭಗವಂತ ಪ್ರತಿಯೊಂದಕ್ಕೂ ಕೂತಲ್ಲೇ ಕೆಲವು ಕೆಲಸನ ಮಾಡ್ತಾನೆ, ಕೆಲವನ್ನು ಅವತಾರದ ಮೂಲಕವಾಗಿ ತಾನು ಬಂದು ಅದನ್ನು ನಡೆಸಿಕೊಡ್ತಾನೆ. ಒಳ್ಳೆಯ ವ್ಯವಸ್ಥೆ ಆಗಬೇಕು ಅಂತ ಇದು ಭಗವಂತನ ಅಭಿಪ್ರಾಯ. ಅದರಲ್ಲಿ ಆ ಅವತಾರಗಳಲ್ಲಿ ಏನೆಲ್ಲ ಬಂತು ಅಂತ ಕೆಲವು ಅವತಾರಗಳನ್ನ, ಅವನಿಗೆ 100 ಅವತಾರ, ಶತಾವತಾರ, ಹಾಗೇನೆ ಸಹಸ್ರಾವತಾರಗಳು ಉಂಟು, ಪ್ರತಿಯೊಂದರಲ್ಲೂ ಕೂಡ ವ್ಯವಸ್ಥೆಗಳು ಉಂಟು. ಆದ್ರೆ ಕೆಲವು ಅವತಾರಗಳನ್ನ ನಮ್ಗೆ ಶುಕಮುನಿಗಳು ಹೇಳ್ತಾ ಇದ್ದಾರೆ ಅಂತ. ಅದರಲ್ಲಿ ಈ ಅವತಾರದ ಸಂದೇಶದಲ್ಲಿ 2 ಅವತಾರಗಳನ್ನ ಮುಗಿಸಿದ್ದಾರೆ. 3 ಅವತಾರ, ವರಾಹ ಅವತಾರ ಮತ್ತೆ ಯಜ್ಞಾವತಾರ, ಹಾಗೆಯೇ ಕಪಿಲಾವತಾರ, ದತ್ತಾತ್ರೇಯ ಅವತಾರ, ವಿಷ್ಣು ಅವತಾರ, ನರನಾರಾಯಣ ಅವತಾರ, ಹಾಗೆಯೇ ಈಗ ವಾಸುದೇವ ಅವತಾರ. ಉತ್ತಾನಪಾದ ರಾಜ, ಅವನಿಗೆ ಸುನೀತಿ ಎಂಬಂತಹ ಧರ್ಮಪತ್ನಿ. ಆ ಸುನೀತಿಯಲ್ಲಿ ಹುಟ್ಟಿರತಕ್ಕಂಥವನೇ ಭಗವದ್ಭಕ್ತನಾಗಿರತಕ್ಕಂತಹ ಧ್ರುವ. ಅವ ಉತ್ತಾನಪಾದರ ಇನ್ನೊಂದು ಹೆಂಡತಿ, ಇನ್ನೊಬ್ಬಳು ಅವಳು ಆ ಸುರುಚಿ ಅಂತ. ಆ ಸುರುಚಿಯ ತನ್ನ ಪತ್ನಿ, ಉತ್ತಾನಪಾದರಾಜನ ಜ್ಯೇಷ್ಠ ಪತ್ನಿ ಆಗಿರ್ತಕ್ಕಂಥ ಸುನೀತಿಯಲ್ಲಿ ಅಸೂಯೆ ಪಡ್ತಾ ಇದ್ದು. ಆ ಅಸೂಯೆಯನ್ನ ಸುನೀತಿಯ ಮಗನ ಧ್ರುವನಲ್ಲಿ ತೋರಿಸಿದ್ಳು, ಅವನನ್ನು ಅವಮಾನಿಸಿದಳು ಅಂತ ಭಾಗವತದಲ್ಲಿ ಹೇಳುವ ಮೂಲಕವಾಗಿ ಶುಕಮುನಿಗಳು ಪರೀಕ್ಷಿತನಾಗಿ ಹೇಳ್ತಾರೆ. ಏನಾಯಿತು? ಅವಮಾನಿತನಾದ ಧ್ರುವ ವಿರಕ್ತನಾಗಿ, ಬೇಡ, ಈ ಜೀವನ ಬೇಡ, ನಾನು ಭಗವಂತನ ಕುರಿತು ತಪಸ್ಸಿಗಾಗಿ ಹೋಗ್ತೇನೆ ಅಂತ ಕಾಡಿಗೆ ಹೋದ. ಕಾಡಿಗೆ ಹೋದಿ ಅನನ್ಯ ಮನಸ್ಕನಾಗಿ ಆ ದೇವರನ್ನ, ಭಗವಂತನನ್ನ, ವಾಸುದೇವ ರೂಪವನ್ನ ಚಿಂತನೆ ಮಾಡಿದ. ಅವನ ಭಕ್ತಿಗೆ ಮೆಚ್ಚಿ ಭಗವಂತ ಬಾಲಕನ ಧ್ರುವನ ಎದುರಿನಲ್ಲಿ ವಾಸುದೇವನಾಗಿ ಬಂದ. ಆ ಭಕ್ತನಿಗೋಸ್ಕರನೇ ಆಗಿರತಕ್ಕಂತಹ ಅವತಾರ ವಾಸುದೇವ ಅವತಾರ. ಅದರಿಂದಾಗಿ ಆ ವಾಸುದೇವ ಮಂತ್ರ ವಿಶಿಷ್ಟವಾದಂತಹ ಪ್ರಯೋಜನವನ್ನು ಕೊಡ್ತಕ್ಕಂತಹ ಮಂತ್ರ. ಅಂತಹ ಮಂತ್ರಗಳನ್ನ ದಿನಾಲು ಜಪಿಸ್ತಾ ಇರುವಾಗ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಅಂತ ಈ ಪರೀಕ್ಷಿತನ ಮೂಲಕವಾಗಿ ಮಾನವ ಕುಲಕ್ಕೆ ಸಂದೇಶ ಬಂದಿದೆ. ಹಾಗೇನೆ ಇನ್ನೊಂದು ಅವತಾರ ಪೃಥುವಿನ ಅವತಾರ. ಇದು ವೇನನೆಂಬ ರಾಜ ಅತ್ಯಂತ ದುಷ್ಟತನದಿಂದ ವರ್ತಿಸ್ತಾ ಇದ್ದ. ಋಷಿಗಳೆಲ್ಲ ಸೇರಿ ಅವನನ್ನ ಹೂಂಕಾರದಿಂದ ಸಂಹರಿಸಿದರು. ಇನ್ನು
ರಾಜ್ಯದ ಪರಿಪಾಲನೆ ಆಗಬೇಕು. ವೇನರಾಜ ಅವನನ್ನ ದಹನ ಮಾಡಿಬಿಟ್ರು, ಇನ್ನೇನ್ ಮಾಡಬೇಕು ಅಂತ ಹೇಳುವಾಗ ಅವರು ಅವನ ಶರೀರವನ್ನೇ ಆ ಋಷಿಗಳೆಲ್ಲ ಸೇರಿ ಮತಿಸಿದ್ರು. ಮತಿಸಿ ಅಲ್ಲಿ ಪೃಥುರಾಜ ಹುಟ್ಟಿದ. ಪೂರ್ವ ಜನ್ಮದಲ್ಲಿ ಪ್ರಾರ್ಥನೆ ಆಗಿದೆ ಜನ್ಮಕ್ಕೆ ಬರಬೇಕು ಅಂತ. ಹೀಗೆ ಪ್ರಾರ್ಥಿಸಿರತಕ್ಕಂತ ಭಗವಂತ ತಾನು ಪೃಥು ಅವನ ಒಳಗೆ ಪ್ರವೇಶಿಸಿ ಪೃಥುವಾಗಿಯೇ ಬಂದ, ಪೃಥುರಾಜನಾಗಿಯೇ ಬಂದ. ಭಾಗವತ ತಾತ್ಪರ್ಯ ನಿರ್ಣಯ ಹೇಳುತ್ತೆ, ಪೃಥುರ್ನಾಮ ಮಹಾರಾಜಸ್ತತ್ರ ವಿಷ್ಣು ಸ್ವಯಂ ಪ್ರಭು ಪೃಥುನಾಮ ಚತುರ್ಬಾಹು ಪ್ರವಿಷ್ಟಸ್ತೇನ ಚಾರ್ತಿತಃ. ಈ ರೀತಿಯಲ್ಲಿ ಪ್ರಾರ್ಥಿಸಿರ್ತಕ್ಕಂಥ ಭಗವಂತ ತಾನು ಪೃಥುರಾಜನಾಗಿ ಬಂದ. ಏನು ಮಾಡಿದ? ಪೃಥ್ವಿಯಿಂದ ಸಂಪತ್ತು, ಎಲ್ಲಾ ವ್ಯವಸ್ಥೆಗಳು ಸಂಪತ್ತುಗಳು ಉಂಟು, ಆದರೆ ನಮಗೆ ಮಾನವ ಕುಲಕ್ಕೆ ಅದನ್ನು ಬಳಸಿಕೊಳ್ಳಲಿಕ್ಕೆ ಗೊತ್ತಿಲ್ಲ. ಪೃಥುರಾಜ ಎಲ್ಲವನ್ನು ಸಂಪಾದಿಸಿ ಪ್ರಜೆಗಳಿಗಾಗಿ ಕೊಟ್ಟ. ದೇವರಿಗೆ ಅದನ್ನು ಸಮರ್ಪಣೆ ಮಾಡಿ ಭಗವಂತನಿಗೆ ಕೊಡುವಂತ ಸಮರ್ಪಣೆ ಮಾಡಿ ಈ ಪ್ರಜೆಗಳಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಪೃಥು ಅಗ್ರಸ್ಥಾನದಲ್ಲಿದ್ದಾನೆ. ಅಂತಹ ಭೌತಿಕ ಸಂಪತ್ತಿನೊಟ್ಟಿಗೆ ಆಧ್ಯಾತ್ಮಿಕ ಸಂಪತ್ತನ್ನು ತಾನು ಅದನ್ನ ಸಂಪಾದಿಸಿದ ಅಂತ ಭಾಗವತ ಹೇಳ್ತಾ ಉಂಟು. ಆ ರೀತಿಯಲ್ಲಿ ಪೃಥುರಾಜ ವಿಶ್ವವಿಖ್ಯಾತನಾದ. ಮುಂದೆ ಋಷಭಾವತಾರ, ನಾಭಿರಾಜನ ಹೆಂಡತಿಯಾಗಿರ್ತಕ್ಕಂಥ ಸುದೇವಿಯಲ್ಲಿ ಋಷಭ ಹೆಸರಿನಿಂದ ಭಗವಂತ ಅವತರಿಸಿದ. ಭೋಗಾಸಕ್ತಿಯನ್ನು ತ್ಯಜಿಸಿ ನಿರಂತರ ಹರಿಧ್ಯಾನಾಸಕ್ತರಾಗಬೇಕೆಂದೇ ಉಪದೇಶಿಸ ಬಂದಿರತಕ್ಕಂಥ ಅವತಾರ ಇದು ಋಷಭಾವತಾರ. ಅದಕ್ಕೆ ಈ ಐಹಿಕ ಇರತಕ್ಕಂಥ ಏನು ಸುಖಗಳುಂಟು ಕ್ಷಣಿಕ. ನಮಗೆ ಕ್ಷಣಿಕ ಸುಖದಿಂದ ಏನು ಲಾಭ? ನಿರಂತರವಾಗಿ ಸಿಕ್ಕತಕ್ಕಂತಹ ಸುಖ ನಮಗೆ ಬೇಕು ಅಂತ ಭಾವನೆ ಬರಲಿಕ್ಕಾಗಿ ಧ್ಯಾನ ಬೇಕು, ಜ್ಞಾನ ಬೇಕು. ಅಂತಹ ಧ್ಯಾನದ ವ್ಯವಸ್ಥೆಯನ್ನ ಉಪದೇಶಿಸಲು ಆ ಅವತಾರ ಆಯಿತು ಅಂತ ಹೇಳ್ತಾ ಇದ್ದಾರೆ ಶುಕಮುನಿಗಳು. ಇನ್ನು ಹಯಗ್ರೀವಾವತಾರ. ಹರಿಯು ಬ್ರಹ್ಮನ ಯಜ್ಞದಲ್ಲಿ ಹಯಗ್ರೀವನಾಗಿ ಅವತರಿಸಿದ. ಬದರಿಯ ಸಮೀಪದ ವಸುಧಾರಾ ಸ್ಥಳದಲ್ಲಿ ಹಯಗ್ರೀವಾವತಾರ ಆಗಿದೆ. ಹಯಗ್ರೀವನ ನಾಸಿಕಾರಂಧ್ರಗಳಿಂದ ಹೊರಡುವ ನಿಶ್ವಾಸವೇ ವಿಶ್ವಾಸಾರ್ಹವಾದ ವೇದಗಳು. ಜ್ಞಾನದ ಪ್ರಚಂಡ ಮಾರ್ಥಾಂಡನಾಗಿರತಕ್ಕಂಥ ಹಯಗ್ರೀವ ಉದಿಸಿದ ವೇದಗಳನ್ನು ಕೊಟ್ಟ. ಆ ವೇದಗಳು ಯಾಕೆ? ವಿಶೇಷವಾಗಿ ಜ್ಞಾನದ ವ್ಯವಸ್ಥೆಗಾಗಿರತಕ್ಕಂಥದ್ದು. ಅದು ಕೂಡ ಆ ವೇದಗಳನ್ನು ಓದಿದಾಗ ನಮಗೆ ಜ್ಞಾನದ ವಿಕಾಸ ಆಗುತ್ತೆ. ಪ್ರತಿಯೊಂದು ಜ್ಞಾನ ರೂಪದಲ್ಲಿ ಬೇರೆ ಬೇರೆ ಆಗಿದ್ರೂ ಕೂಡ ಅದನ್ನು ಅಳವಡಿಸಿಕೊಳ್ಳತಕ್ಕಂಥ ರೀತಿ ಮಾತ್ರ ಯಾವ ರೀತಿಯಲ್ಲಿ ಇರಬೇಕು ಅಂತ ತಾನು ಹಯಗ್ರೀವನಾಗಿ ಜನಿಸಿ ತಾನು ಆ ರೀತಿಯಲ್ಲಿ ಉಪದೇಶಿತ ಕೇಳಿದ ಅಂತ ವೇದ ಮೂಲಕವಾಗಿ ಹೇಳಿಕೊಂಡು ಬಂದ ಅಂತ ಹೇಳ್ತಕ್ಕಂಥದ್ದು. ಹಾಗೇನೆ ಮುಂದೆ ಮತ್ಸ್ಯಾವತಾರ. ಪ್ರಳಯ ಸಮುದ್ರದಲ್ಲಿ ಭೂಮಿಯನ್ನೇ ನಾವೆಯನ್ನಾಗಿ ಮಾಡಿ ಸೃಷ್ಟಿಗೆ ಬೇಕಾದ ಸಮಗ್ರ ಸಾಮಗ್ರಿಗಳನ್ನು ತುಂಬಿಕೊಂಡು ಬಂದ ರೂಪವಿದು. ವೈವಸ್ವತ ಮನುವಿನಿಯ ಪ್ರಾರ್ಥನೆಯಂತೆ ಸಕಲ ಜನರ ಜೀವನಕ್ಕೆ ಹೇತುವಾದ ಸಂಪತ್ತನ್ನು ನೀಡಿದ ಹಯಗ್ರೀವನೆಂಬ ದೈತ್ಯ ಬಂದಿದ್ದ. ಅವ ವೇದವನ್ನ ಅಪಹರಿಸಿದ. ಅವನನ್ನು ಸಂಹರಿಸಿ ವೇದಗಳನ್ನು ಉದ್ಧರಿಸಿದ. ಹೀಗೆ ಪ್ರಳಯ ಸಮುದ್ರ ವೇದ ಸಮುದ್ರ ಎರಡರಲ್ಲಿಯೂ ವಿಹರಿಸಿ ಭೌತಿಕ ಮತ್ತು ಆಧ್ಯಾತ್ಮಿಕವಾದಂತಹ ಸಂಪತ್ತನ್ನ ಮಾನವ ಕುಲಕ್ಕೆ ಕೊಟ್ಟ ವ್ಯವಸ್ಥೆ ಇದ್ರೆ ಅದು ಮತ್ಸ್ಯಾವತಾರ ಅಂತ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಹೇಳ್ತಕ್ಕಂಥ ವ್ಯವಸ್ಥೆಯಲ್ಲಿ ಭಾಗವತದಲ್ಲಿ ಬಂದಿರತಕ್ಕಂಥ ಈ ಮಾತು. ಇದನ್ನು ನಾವೆಲ್ಲ ಆ ರೂಪವನ್ನು ಚಿಂತನೆ ಮಾಡ್ತಾ ಧ್ಯಾನಕ್ಕಾಗಿ ಪ್ರಾರ್ಥಿಸ್ತಾ ಮುಂದಿನ ಅವತಾರಗಳು ಕೂರ್ಮಾವತಾರಾದಿಗಳು
ಅದು ಯಾವ ರೀತಿಯಲ್ಲಿ ಬರುತ್ತೆ ಅಂತ ಕೇಳುವ ಮುಂದಿನ ದಿನದಲ್ಲಿ ಇದನ್ನೆಲ್ಲ ಭಗವಂತನಿಗೆ ಅರ್ಪಿಸುವ ಮೂಲಕವಾಗಿ ಇವತ್ತಿನ ಮಾತನ್ನ ನಾವು ಮುಗಿಸ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು.